ಹಾಯ್ ಪುಟಾಣಿಗಳೇ, ನಮಸ್ಕಾರ. ಪುಟಾಣಿಗಳೇ, ಅಣ್ಣವರೇ, ನಮಸ್ಕಾರ. ಚೆನ್ನಾಗಿದ್ದೀರಾ? ನನ್ನ ಕತೆಗೆ ತಾವೆಲ್ಲ ಲೈಕು ಕಮೆಂಟ್ನ ತಪ್ಪದೆ ಹಾಕಿ. ನನಗೆ ನಿಮ್ಮ ಒಂದು ಲೈಕು ಕಮೆಂಟು ಅತಿ ಮುಖ್ಯವಾಗಿ ಬೇಕಾಗುತ್ತೆ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಕತೆ ಶುರು ಮಾಡೋಣ. ಒಂದು ದಟ್ಟ ಅರಣ್ಯ ಕಾಡಿನಲ್ಲಿ ಒಂದು ಸಿಂಹ, ಸಿಂಹಿಣಿ ಮತ್ತು ಸಿಂಹಕ್ಕೆ ಎರಡು ಮಕ್ಕಳು ಇರುತ್ತವೆ. ಆ ಸಿಂಹರಾಜನಿಗೆ ಎಷ್ಟೇ ಮಾಂಸ ಇದ್ದರೂ ತನಗೆ ಸಾಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸಿಂಹ ಇರ್ತದೆ. ಒಂದು ಸರಿ ಸಿಂಹ ಬೇಟೆ ಆಡ್ಕೊಂಡು ಆ ಮಾಂಸನ ತಿಂತಾ ಇರ್ತದೆ. ಸಿಂಹರಾಜನ ಹೆಂಡತಿ, ಸಿಂಹರಾಜನ ಮಕ್ಕಳು ಎರಡು ಪಕ್ಕದಲ್ಲಿ ಕುಳಿತು ನೋಡ್ತಾ ಇರ್ತವೆ. ಆಗ ಸಿಂಹರಾಜ ಒಂದೇ ಅದು ಬೇಟೆಯಾಡಿರೋ ಮಾಂಸವನ್ನು ತಿನ್ನುತ್ತಾ ಕುಳಿತಿದೆ. ಆಗ ಸಿಂಹಿಣಿ ಸಿಂಹವನ್ನು ಉದ್ದೇಶಿಸಿ ಹೇಳುತ್ತೆ, ರೀ, ನನಗೆ ಹುಷಾರಿಲ್ಲದ ಕಾರಣ ನಾನು ಬೇಟೆಯಾಡಲು ಸಾಧ್ಯವಾಗಲಿಲ್ಲ. ಮಕ್ಕಳಿಗೆ ಸ್ವಲ್ಪ ತಿನ್ನಿಸಿ. ಸುಧಾರಿಸಿಕೊಂಡ ಮೇಲೆ ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿ ಬೇಟೆಯಾಡುತ್ತೇನೆ ಅಂತ ಹೇಳುತ್ತೆ. ಅದಕ್ಕೆ ಸಿಂಹರಾಜ, ಇಲ್ಲ ಅದಾಗದು. ಎಷ್ಟೇ ಆಹಾರ ಇದ್ದರೂ ನನಗೆ ಸಾಕಾಗಲ್ಲ. 3 ದಿನಗಳು ಉಪವಾಸ ಇದ್ದರೆ ಅದೇ ಬೇಟೆಯಾಡುತ್ತವೆ ಅಂಥೇಳಿ ತನ್ನ ಮಾಂಸನ ತಿನ್ಕೊಂಡು ಮಿಕ್ಕದ ಮಾಂಸನ ಎತ್ತಿ ಬಡಿಕೊಳ್ಳುತ್ತೆ. ಆವಾಗ ಸಿಂಹಿಣಿ ತನ್ನ ಮಕ್ಕಳನ್ನ ಕರ್ಕೊಂಡು ಬೇಟೆಯಾಡಲಿಕ್ಕೆ ಹೋಗ್ತಾ ಇದ್ದಾಳೆ. ಆವಾಗ ಕಾಡಿನಲ್ಲಿ ಒಂದು ತಪಸ್ವಿಗೆ ಒಬ್ಬ ಅಸಿಸ್ಟೆಂಟ್ ತಪಸ್ವಿ ಇಬ್ಬರು ಮರದ ತಳವಾಗ ಧ್ಯಾನಮಗ್ನರಾಗಿ ಕುಳಿತಿರುತ್ತಾರೆ. ಆಗ ಸಿಂಹದ ಮರಿಗಳಿದ್ವಲ್ಲ ಎರಡು, ಅಮ್ಮ ಮನುಷ್ಯರು ನೋಡು ಕುಳಿತಿದ್ದಾರೆ, ಅಯ್ಯೋ ನಮಗೆ ಆಹಾರ ಸಿಕ್ಕಿದಂತಾಯಿತು ಅಂತೇಳಿ ಖುಷಿ ಪಡ್ತವೆ. ಆವಾಗ ಸಿಂಹಿಣಿ ಹೇಳುತ್ತದೆ, ಇಲ್ಲ ಕಂದ, ಅವರುಗಳು ಮಹರ್ಷಿಗಳು, ಅವರನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಅದಕ್ಕೆ ಮರಿಗಳಿಗೇನು ಗೊತ್ತು ಪಾಪ, ಮಹರ್ಷಿಗಳಂದರೆ ಯಾರಮ್ಮ ಅಂತ ಕೇಳ್ತವೆ. ಅದಕ್ಕೆ ಸಿಂಹಿಣಿ, ಮಹರ್ಷಿಗಳಿದ್ದರೆ ಲೋಕಕ್ಕೆ ಒಳ್ಳೆಯದಾಗಲಿ ಅಂತೇಳಿ ತಪಸ್ಸನ್ನು ಮಾಡ್ತಾಯಿದ್ದಾರೆ. ಅವರು ಲೋಕ ಕಲ್ಯಾಣಕ್ಕಾಗಿರುವವರು, ಅವರನ್ನು ಮುಟ್ಟಬಾರ್ದು ಅಂತ ಹೇಳುತ್ತೆ. ಅದಕ್ಕೆ ಇನ್ನೊಂದು ಸಿಂಹದ ಮರಿ ಏನರ್ಥ, ಅಮ್ಮ ಬೇಟೆ ಸಿಕ್ಕಿದ್ರೂ ಕೂಡ ನಿನ್ನ ಕರ್ತವ್ಯವನ್ನು ನೀನು ಮಾಡ್ತಾ ಇಲ್ಲ. ಯಾಕೆ? ನಮಗೆ ಹೊಟ್ಟೆ ಸಿಗುತ್ತಿಲ್ಲವೇ? ಹೊಟ್ಟೆ ತುಂಬಿಸುವುದು ನಿನ್ನ ಕರ್ತವ್ಯವಲ್ಲವೇ ಅಂತ ಕೇಳುತ್ತೆ. ಇಲ್ಲ ಕಂದ, ತಪಸ್ವಿಗಳನ್ನು ನಾವು ತಿನ್ನಬಾರ್ದು, ನಾವು ಬೇಟೆ ಆಡಬೇಕಾ? ಆಡಿ ನೀನು ಹೊಟ್ಟೆ ತುಂಬಿಸೋದು ನನ್ನ ಕರ್ತವ್ಯ, ಬಾ ಮುಂದಕ್ಕೆ ಹೋಗಮ್ಮ ಅಂತ ಹೇಳಿ ಸಿಂಹಿಣಿ ತನ್ನ ಮರಿಗಳನ್ನೇ ಕರ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ ಬೇರೆ ಕಡೆ. ಆಗ ಮಹರ್ಷಿಗಳು ಎದ್ದುಬಿಟ್ಟು ಕಣ್ಬಿಟ್ಟು ನೋಡ್ತಾರೆ, ತಥಾಸ್ತಂತಾರೆ. ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ಸದಾ ಚಿರಋಣಿ. ಸಿಂಹಿಣಿ, ನಿನಗೇನಾದರೂ ತೊಂದರೆ ಆದಲ್ಲಿ ನನ್ನನ್ನು ಕಾಣು, ನಿನಗೇನಾದರೂ ನಾನು ಸಹಾಯ ಮಾಡ್ತೇನೆ ಅಂತೇಳಿ ಒಂದು ವಚನ ಕೊಟ್ಟಿರ್ತದೆ. ಅದಕ್ಕೆ ತಥಾಸ್ತು ಅಂದ್ಬಿಟ್ಟು ಹೇಳಿ, ಸ್ವಾಮಿ ನಮಸ್ಕಾರ ಅಂದ್ಬಿಟ್ಟು ಹೇಳಿ ಅದು ಮುಂದಕ್ಕೆ ಹೋಗುತ್ತೆ. ಆಗ ಹಿಂದೆನೇ ಬರ್ತಿರುವಂಥ ಸಿಂಹ ಇವರಿಬ್ಬರು ನೋಡುತ್ತೆ. ಆಗ ಮನುಷ್ಯ ಜೀವಿಯನ್ನು ತಿಂದು ನಾನು ಸುಮಾರು 1 ತಿಂಗಳೇ ಆಯಿತು. ಈಗ ನನಗಾಗಿ 2 ಜೀವಿಗಳು ಕಾಯ್ಕೊಂಡಿರ್ತವೆ. ಇಂದು ಒಂದು ತಿಂದು ನಾಳೆ ಒಂದು ತಿನ್ನುತ್ತೇನೆ. ಮೇಲ್ಗಡೆಯವನು ಹೇಳ್ತಿರುವುದು ನಿಜ. ನಿನಗೆ ಬೇಟೆ ಯಾವಾಗಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದ. ಈಗ ನಾನು ಮನುಷ್ಯನನ್ನು ತಿಂದು ಜೀರ್ಣ ಮಾಡ್ಕೋತೀನಿ, ತುಂಬ ಖುಷಿಯಾಗಿರ್ತೇನೆ ಇವತ್ತು ಅಂತ ಹೇಳಿ ಹೇಳ್ತಾ ಇರ್ತದೆ. ಆಗ ತಪಸ್ಸು ಹೇಳ್ತದೆ, ಕಣ್ಣು ಬಿಟ್ಟುಬಿಟ್ಟು ನೋಡುತ್ತೆ ಸಿಂಹ. ಸಿಂಹ, ನಾನು ಯಾರು ಗೊತ್ತಿಲ್ಲವಾ ಅಂತೇಳಿ ತಪಸ್ಸು ಹೇಳುತ್ತೆ.
ನೀನು ಯಾರೆಂಬುದು ನನಗೆ ಗೊತ್ತು. ನಾನು ಈ ಕಾಡಿನ ಸಿಂಹ, ನಾನು ಯಾರೆಂಬುದು ನಿನಗೆ ಗೊತ್ತಿಲ್ಲವಾ ಅನ್ನುತ್ತೆ. ಆಗ ಋಷಿ ನನ್ನ ಮೇಲೆ ಕೈ ಮಾಡಿದರೆ ಅಷ್ಟೇ ನನಗೆ ನಿಮ್ಮಂಥ ಸಿಂಹರಾಜರು ಬಂದು ನನ್ನ ಪಾದಡಿಯಲ್ಲಿ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಗೊತ್ತಾ ನಿನಗೆ ಅಂತ ಋಷಿಗಳು ಹೇಳ್ತಾರೆ. ಅದಕ್ಕೆ ಸಿಂಹರಾಜ ಹೇಳ್ತಾನೆ, ನಿಮ್ಮ ಕೆಲಸ ಬರೀ ಆಶೀರ್ವಾದ ಮಾಡುವುದೊಂದು ಬಿಟ್ಟರೆ ಹೊಟ್ಟೆ ತುಂಬಿಸುತ್ತೀರಾ? ಈಗ ನಾನು ನಿಮ್ಮನ್ನು ತಿಂದು ಜೀರ್ಣ ಮಾಡಿಕೊಳ್ಳುವೆ, ಮೊದಲು ನಿನ್ನನ್ನು ತಿನ್ನಲು ಇಲ್ಲ ನಿನ್ನ ಶಿಷ್ಯನನ್ನು ತಿನ್ನಲು ಅನ್ನುತ್ತ. ಆಗ ಈ ಶಿಷ್ಯ ಇದ್ನಲ್ಲ, ಶಿಷ್ಯ ನಮ್ಮ ಗುರುಗಳನ್ನ ಮುಟ್ಟಬೇಡಿ, ನಮ್ಮ ಗುರುಗಳನ್ನ ತಿನ್ನೋದನ್ನು ನಾನು ನೋಡೋಕ್ಕಾಗಲ್ಲ, ಆ ಗುರುಗಳನ್ನ ತಿನ್ನೋದನ್ನು ನೋಡ್ತೀನಿ ಅನ್ನೋದಾದರೆ ಮೊದಲೇ ನನ್ನನ್ನು ಸಾಯಿಸ್ಬಿಡಿ, ಆಮೇಲೆ ನಿಮ್ಮ ಇಷ್ಟ ನೀವು ಏನಾದ್ರು ಮಾಡ್ಕೊಳ್ಳಿ ಅಂತ ಆ ಶಿಷ್ಯ ಸಿಂಹನಿಗೆ ಹೇಳುತ್ತೆ. ಅದಕ್ಕೆ ಸಿಂಹ ಹೇಳ್ತದೆ, ಮಾನವರು ಬಹಳ ಬುದ್ಧಿವಂತರು ಅಂತ ಹೇಳ್ಬಿಟ್ಟಮ್ಮ ತಪಸ್ಸು ಸ್ಟೇಟ್ಗೆ ಒಂದು ಏಟ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟು ತಿಂದು ಹಾಕ್ಬಿಡ್ತದೆ. ಅದಕ್ಕೆ ಈ ಋಷಿಗೆ ಭಾಳ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಹಂಗೆ ನೋಡ್ತಾ ಇರ್ತಾರೆ. ಈ ಸಿಂಹ ಅಷ್ಟೆಂಟ ತಿಂದುಬಿಟ್ಟು ಆ ಹುಡುಗನ್ನ ನಾಳೆ ನಿನ್ನ ಸರದಿ ಅಂತ ಹೇಳ್ಬಿಟ್ಟು ಕೈ ಕುಣಿಸ್ಬಿಟ್ಟು ಹೋಗಬೇಕು. ಆವಾಗ ಸಿಂಹ ಹೇಳ್ತದೆ, ಈ ಋಷಿ ಹೇಳ್ತದೆ, ನೋಡು ಸಿಂಹ, ನಮ್ಮನ್ನು ತಿಂದ ಮೇಲೆ ನಿನಗೆ ಹಸಿವು ಹಿಂಗೋದೇ ಇಲ್ಲ, ಯಾವಾಗಲೂ ನಿನಗೆ ಹಸುವಿಂದೇ ಕುಡಿರ್ತಿದೆ, ಶಾಪ ಕೊಡ್ತಾಯಿದ್ದೀನಿ ತಕೋ ಅಂತ ಹೇಳಿ ಆ ಸಿಂಹದ ಮೇಲೆ ಶಾಪ ಕೊಟ್ಬಿಡ್ತದೆ. ಆಗ ಸಿಂಹ ಹೇಳ್ತದೆ, ಎಲ್ಲ ತಪಸ್ವಿ, ನಾನು ನಾಳೆ ತಿನ್ನೋಣ ಅಂತ ಇದ್ದಿ, ನೀನು ನನಗೆ ಶಾಪ ಕೊಟ್ಟಿರೋದು ನೋಡಿದರೆ ನಿನ್ನನ್ನು ಈಗಲೇ ತಿಂದು ಬಿಡುತ್ತೇನೆ ಅಂತ ಹೇಳ್ಬಿಟ್ಟಮ್ಮ ಮಾರ್ಸ್ ಮೇಲೆ ಕೈ ಮಾಡಕ್ಕೆ ಹೋಯ್ತದೆ. ಮಾರಿಸಿ ಮೇಲ್ಗಡೆ ಮಾಯಮಂತ್ರಿ ಶಕ್ತಿಯಿಂದ ಮಾಯ ಆಗ್ಬಿಟ್ಟು ಮೇಲ್ಗಡೆ ಹೊಂಟೋಗ್ಬಿಡ್ತಾನೆ. ಆವಾಗ ಇವನಿಗೆ ಹಸಿವೋ 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 ಹಸಿವೋ, ಮಹರ್ಷಿಗಳು ಶಾಪ ಕೊಟ್ಟಿದ್ದಾರಲ್ಲ, ತಡ್ಕೊಳಕ್ಕಾಯ್ತಾ ಇಲ್ಲ. ಓದೋ ತಮ್ಮಲೆಲ್ಲ ಬ್ಯಾಟೆ ಆಡ್ತಾನೆ, ತಿಂತಾ ಇರ್ತಾನೆ, ಹೊಟ್ಟೆ ತುಂಬೋದಿಲ್ಲ. ಹೋಯ್ತಾನೆ ಜಿಂಕೆ ಸಾಯಿಸ್ತಾನೆ, ತಿಂತಾನೆ, ಹೊಟ್ಟೆ ತುಂಬೋದಿಲ್ಲ. ಹಸು ಸಾಯಿಸ್ತಾ ತಿಂತಾನೆ, ಹೊಟ್ಟೆ ತುಂಬೋದಿಲ್ಲ. ಮನೆಗೆ ಸಪ್ ಮೊರೆ ಹಾಕೊಂಡು ಸಿಂಹರಾಜ ಬರ್ತಾನೆ. ಹೆಂಡ್ತಿ ಕೇಳ್ತಾಳೆ, ಸಿಂಹಿಣಿ ರೀ ಯಾಕ್ರಿ ಸಪ್ಪಿದ್ದೀರಿ? ಏನು ಉತ್ತರ ಇಲ್ಲ. ಪುನಃ ಬೆಳಗಾಯಿತು, ಬರ್ತಾನೆ, ತಪಸ್ಸುಗಳ ಇದನ್ನು ಪ್ರಾಣಿಗಳಲ್ಲಿ ಬೇಟೆ ಆಡ್ತಾನೆ, ತಿಂತಾನೆ, ಹೊಟ್ಟೆ ತುಂಬಿದ್ರೂ ಹೊಟ್ಟೆ ಹಸಿಯುತ್ತೆ. ಎಷ್ಟೇ ಪ್ರಾಣಿಗಳು ತಿಂದ್ರೂ ಹೊಟ್ಟೆ ಸೇರ್ತದೆ. ಆವಾಗ ಸಿಂಹರಾಜನ ಹೆಂಡ್ತಿ ಸಿಂಹಿಣಿ ಕೇಳ್ತಾಳೆ, ರೀ ಯಾಕ್ರಿ ಏನಾಗಿದೆ? ನೆನ್ನೆಯಿಂದ ನೀವು ಮಾತನಾಡ್ತಾ ಇಲ್ವಲ್ಲ, ಮಕ್ಕಳ ಜೊತೆಗೂ ಮಾತನಾಡ್ತಾ ಇಲ್ಲ, ನನ್ನ ಜೊತೆಗೂ ಮಾತನಾಡ್ತಾ ಇಲ್ಲ, ಏನಾಯಿತು ಅಂತ ಕೇಳ್ತಾಳೆ. ಆಗ ನಡೆದಂಥ ವಿಚಾರನ ಎತ್ತಿಗೆ ಹೇಳ್ಕೊತಾಳೆ. ನೋಡು, ನಾನು ಕಾಡಿಗೆ ಹೋಗ್ತಾಯಿದ್ದೆ, ಆ ಕಾಡಿನಲ್ಲಿ ತಪಸ್ವಿ ಮತ್ತು ಅವನ ಶಿಷ್ಯ ಇಬ್ಬರಿದ್ದರು. ನಾನು ಶಿಷ್ಯನ ಮೊದಲು ತಿನ್ಕೊಂಡು ಆಮೇಲೆ ನಾಳೆ ತಪಸ್ವಿ ತಿಂತೀನಿ ಅಂತ ಹೇಳಿ ಬರ್ತಾಯಿದ್ದೀವಿ. ಆವಾಗ ತಪಸ್ವಿ ನನಗೆ ಶಾಪ ಕೊಟ್ಬಿಟ್ಟ, ಹಿಂದೆಂದೂ ನಿನಗೆ ಹೊಟ್ಟೆ ತುಂಬ ಇರಲಿ, ಯಾವಾಗಲೂ ನಿನ್ನ ಹೊಟ್ಟೆ ಹಸಿದಾಗಿರಲಿ ಅಂತ ಶಾಪ ಕೊಟ್ಬಿಟ್ಟ. ಹಾಗಾಗಿ ಎಷ್ಟೇ ಮಾಂಸ ತಿಂದ್ರೂ, ಎಷ್ಟೇ ಪ್ರಾಣಿಗಳ ಬೇಟೆ ಹಿಡ್ಕ ತಿಂದ್ರೂ ನನಗೆ ಹೊಟ್ಟೆ ತುಂಬಲ್ಲ. ಹಿಂಗಾಗಿದೆ ನನ್ನ ಪರಿಸ್ಥಿತಿ, ಏನು ಮಾಡೋದು ಅಂತ ಹೆಂಡ್ತಿನ ಕೇಳ್ಕೊತಾನೆ. ಅದಕ್ಕೆ ಸಿಂಹರಾಜನ ಹೆಂಡತಿ ಹೇಳ್ತಾಳೆ, ಆ ಮಹರ್ಷಿ ವರ ಕೊಟ್ಟಿದ್ನಲ್ಲ, ಅದೇ ವರನ ನೋಡ್ಕೊಂಡು ನನಗೆ ಇದಕ್ಕೆ ಪರಿಹಾರ ಕಂಡುಹಿಡಿಯಬಲ್ಲೆ, ಇದಕ್ಕೆ ನಾನು ಕಂಡುಹಿಡ್ತೀನಿ, ಸುಮ್ಮನಿರಿ ಅಂದ್ಬಿಟ್ಟು ಹೇಳಿ ಸುಮ್ಮನಿಗಿರಿಸ್ತಾಳೆ. ಸಿಂಹಿಣಿ ತನ್ನ ಮರಿಗಳನ್ನ ಕರ್ಕೊಂಡು ಆ ತಪಸ್ವಿ ಕೂತಿದ್ನಲ್ಲ ಆ ಮರ್ತಳುವಾಗ ಬರ್ತಾಳೆ. ಬಂದ್ಬಿಟ್ಟು, ತಪಸ್ಸುಗಳೇ ನಮೋ ನಮ, ತಪಸ್ಸುಗಳೇ ನನಗೆ ಒಂದು ವರ ಕೊಟ್ಟಿದ್ದೀರಿ, ಅದರಂತೆ ನಾನು ಕೇಳ್ತಾ ಇದ್ದೀನಿ, ನೀವು ವರ ಕೊಡಲೇಬೇಕು ಈಗ ಅಂದ್ಬಿಟ್ಟು ಹೇಳಿ ಅವಳು ಕೈ ಮುಖದ್ದು ಪ್ರೇಯರ್ ಮಾಡ್ಕೊಂಡು ನಿಂತ್ಕೋತಾಳೆ. ಆಗ ತಪಸ್ವಿ ಪ್ರತ್ಯಕ್ಷ ಆದ. ಏನು ಮಗಳೇ, ಏನು ಸಮಾಚಾರ, ಏನು ವರ ಬೇಕು ನಿನಗೆ ಕೇಳು ಅಂತ. ಸ್ವಾಮಿ,
ನೀವು ಶಾಪಗ್ರಸ್ತನಾಗಿ ಮಾಡಿದಿರಲ್ಲ ಸಿಂಹ, ಆ ಸಿಂಹದ ಹೆಂಡತಿ ನಾನು. ಇವೆರಡೂ ನನ್ನ ಕಂದಮ್ಮಗಳು. ನನ್ನ ಗಂಡನಿಗೆ ನೀವು ಶಾಪ ಕೊಟ್ಟಿದ್ದೀರಿ, ಎಷ್ಟೇ ತಿಂದರೂ ನಿನಗೆ ಹೊಟ್ಟೆ ತುಂಬಬಾರದೆಂದು. ಯಾವಾಗಲೂ ಶಿವು ಅಂತ ಸಾಯ್ತಾ ಇದ್ದಾರೆ. ಆದ್ದರಿಂದ ತಮ್ಮ ಒಂದು ಶಾಪವನ್ನು ಹಿಂತೆಗೆದುಕೊಳ್ಳಿ ಅಂತೇಳಿ ಸಿಂಹಿಣಿ ಋಷಿಗಳಿಗೆ ಹೇಳ್ತಾ ಇದೆ. ಅದಕ್ಕೆ ಋಷಿ ಹೇಳ್ತಾರೆ, ಇಲ್ಲ ಮಗು, ನಾನು ಮೇಲೆ ಶಾಪ ಕೊಟ್ಟ ಮೇಲೆ ಮುಗಿದು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಹಕ್ಕು ನನಗಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಮಕ್ಕಳಿಬ್ಬರು, ತಂದೆ ಋಷಿಗಳೇ, ನಮ್ಮ ತಂದೆ ಮಾಡಿದ ತಪ್ಪಿಗೆ ನಿಮ್ಮ ಶಿಷ್ಯನ ಬದಲಾಗಿ ನನ್ನನ್ನು ತೆಗೆದುಕೊಳ್ಳಿ ಬಲಿಯಾಗಿ, ನಮ್ಮ ತಂದೆಗೆ ಈ ಥರ ಶಿಕ್ಷೆ ಕೊಡಬೇಡಿ ಅಂತ ಒಂದು ಸಿಂಹದ ಮರಿ ಋಷಿಗೆ ಹೇಳುತ್ತೆ. ಅದಕ್ಕೆ ಇನ್ನೊಂದು ಸಿಂಹದ ಮರಿ ಹೇಳುತ್ತೆ, ಮಹರ್ಷಿಗಳೇ, ನಮ್ಮ ತಂದೆ ಮಾಡಿದ ತಪ್ಪಿಗಾಗಿ ನಿಮ್ಮ ಶಿಷ್ಯ ಸತ್ತು ಹೋದ ತಪ್ಪಿಗಾಗಿ ನನ್ನ ಪ್ರಾಣವನ್ನು ತೆಗೆದುಕೊಳ್ಳಿ, ನಮ್ಮ ತಂದೆಗೆ ಇಷ್ಟು ಕಠಿಣ ಶಿಕ್ಷೆಯನ್ನು ಕೊಡಬೇಡಿ, ನಮ್ಮ ತಂದೆಗೆ ನೀವು ಸಹಾಯ ಮಾಡಿ ಅಂಥೇಳಿ ಆ ಪುಟ್ಟ ಕಂದಮ್ಮಗಳು ಸಿಂಹದ ಮರಿಗಳು ಮಹರ್ಷಿನ ಕೇಳ್ಕೊತವೆ. ಆಗ ಮಹರ್ಷಿಗೆ ಪುಟ್ಟ ಸಿಂಹದ ಮರಿಗಳು ರಿಕ್ವೆಸ್ಟ್ ಮಾಡ್ಕೋತಾವಲ್ಲ, ಅದಕ್ಕೆ ಮಹರ್ಷಿ ಒಂದು ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟು, ಸಿಂಹಿಣಿ, ನಿನ್ನ ಗಂಡನಿಗೆ ನಾನು ಸಹಾಯ ಮಾಡೋ ಮಟ್ಟದಲ್ಲಿ ಇಲ್ಲ, ನಾನು ಇನ್ನೊಬ್ಬರ ಸಹಾಯದಿಂದ ಸಹಾಯ ಮಾಡಬಲ್ಲೆ ಅಂತ ಹೇಳುತ್ತೆ. ಅದಕ್ಕೆ ಈ ಸಿಂಹಿಣಿದ್ದು, ನೀವು ಏನನ್ನಾದರೂ ಮಾಡಿ, ಯಾರ ಬಳಿಯಲ್ಲಾದರೂ ಹೋಗಿ ನನ್ನ ಗಂಡನಿಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಸಿಂಹದ ಮರಿಗಳು ಮತ್ತು ಸಿಂಹಿಣಿ ಎಲ್ಲ ಕೈ ಮುಖನ್ನು ಕೇಳ್ಕೊತವೆ. ಆಗ ಮಹಾತಪಸ್ವಿ ಕೈನ ಮೇಲೆ ಕೆತ್ತಿಟ್ಕೊಂಡು, ಓ ತಾಯಿ ಪ್ರತ್ಯಕ್ಷ ಆಗು ಅಂತ ಹೇಳಿ ಪ್ರತ್ಯಕ್ಷ ಆಗಿ ಅಂತ ಗೋಗರ್ಕತನ. ಆಗ ಒಂದು ಕಾಮಧೇನು ಪ್ರತ್ಯಕ್ಷ ಆಗುತ್ತದೆ. ಏನು ತಪಸ್ವಿ, ಏನಕ್ಕೆ ನಾನು ಕರೆದೆ ಅಂತ ಆ ಕಾಮಧೇನು ಋಷಿನ ಕೇಳುತ್ತೆ. ಅದಕ್ಕೆ ತಾಯಿ, ಗೊತ್ತಾಗದೇನೋ ಸಿಂಹರಾಜ ನನ್ನ ಶಿಷ್ಯನ ತಿಂದದ್ಬಿಟ್ಟ. ಆ ಕೋಪಕ್ಕೆ ಈಕೆ ಗಂಡನಿಗೆ ನಾನು ಘೋರವಾದ ಶಿಕ್ಷೆನ ಕೊಟ್ಟಿದ್ದೇನೆ. ಶಿಕ್ಷೆ ಏನು ಅಂತಂದರೆ, ನಿನಗೆ ಯಾವತ್ತೂ ಹೊಟ್ಟೆ ತುಂಬದಿರಲಿ, ಯಾವಾಗಲೂ ಕೂಡ ಹೊಟ್ಟೆ ಶಿವನಿಂದ ಇರಲಿ ಅಂಥೇಳಿ ಶಾಪ ಕೊಟ್ಬಿಟ್ಟಿದ್ದೀನಿ. ಅದು ನನ್ನಿಂದ ಸಾಧ್ಯವಾಗಲ್ಲ. ತಾಯಿ, ಆ ವರನ ನೀನು ಕೊಡಬೇಕು ಅಂತ ಮಹರ್ಷಿ ಕೇಳ್ಕೊತಾನೆ. ಆವಾಗ ಕಾಮಧೇನು ಹೇಳುತ್ತೆ, ನನ್ನನ್ನು ಸಂತೋಷಪಡಿಸುವುದಾದರೆ ನಾನು ಅವರಿಗೆ ಈ ವರವನ್ನು ಕೊಡುತ್ತೇನೆ. ಆದರೆ ನನ್ನನ್ನು ಸಂತೋಷಪಡಿಸಲು 3 ಕಠಿಣ ಶ್ರಮಗಳು ಮಾಡಬೇಕು. ಆ ಕಠಿಣ ಪರಿಶ್ರಮಗಳನ್ನು ಮಾಡಿದ್ರೆ ನಾನು ಸಂತೋಷವಾದರೆ ನಿಮಗೆ ಆ ಶಿಕ್ಷೆಯಿಂದ ಮುಕ್ತಿ ಸಿಗುತ್ತೆ ಅಂಥೇಳಿ ಆ ಕಾಮಧೇನು ಹೇಳುತ್ತೆ. ಅದಕ್ಕೆ ಸಿಂಹಿಣಿದ್ದು, ತಾಯಿ, 300 ಬೇಕಾದರೂ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ನಮ್ಮವರು, ನಾನು ಹೇಳಿ ಕರ್ಕೊಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟಮ್ಮ ಮನೆಯವರು ಸಿಂಹಿಣಿ ಮತ್ತು ಮಕ್ಕಳು ಮನೆ ಬರ್ತಾರೆ. ಈ ಕಾಮಧೇನು ಮತ್ತು ಋಷಿಗಳು ಪುನಃ ಮಾಯ ಆಯ್ತಾರೆ. ಆಗ ಇವತ್ತೇನು ನಡೀತು ಅಂತೇಳಿ ಸಿಂಹರಾಜನಿಗೆ ಸಿಂಹಿಣಿ ಹೇಳ್ತದೆ. ನೋಡಿ, ಹಿಂಗಿಗೆ ಹೋಗಿದ್ದು ಋಷಿಗಳ ತವಕ್ಕೆ. ಅವರಂದರು, ನಿನ್ನ ಗಂಡನಿಗೆ ಶಾಪದಿಂದ ಮುಕ್ತಿ ಸಿಗಬೇಕು ಅಂದರೆ 3 ಕಠಿಣ ಪರಿಶ್ರಮ ಕೊಡ್ತೀವಿ. ಆ 3 ಸಮಾಧಾನ ಆದರೆ, ನನಗೆ ಸಂತೋಷ ಬಂದರೆ ನಿನ್ನ ಗಂಡನಿಗೆ ಈ ಹಸುವಿನಿಂದ ಮುಕ್ತಿ ಸಿಗುತ್ತದೆ ಅಂತ ಹೇಳಿದ್ದಾರೆ ಅಂತ. ಅದಕ್ಕೆ ಸಿಂಹರಾಜ ಹೇಳ್ತಾನೆ, 3,000 ಬೇಕಾದರೂ ನಾನು ಒಳ್ಳೆ ಕೆಲಸಗಳನ್ನು ಮಾಡ್ತೇನೆ, ಆ ಕಾಮಧೇನುನ ನಾನು ಸಂತೋಷ ಪಡಿಸ್ತೀನಿ ಅಂತೇಳಿ ಹೇಳ್ಬಿಟ್ಟು ಪುನಃ ಅದೇ ಮರದಡಿಗೆ ಬರ್ತದೆ. ಆವಾಗ ಕಾಮಧೇನು ಮತ್ತು ಋಷಿಗಳು ಪ್ರತ್ಯಕ್ಷವಾಗ್ತಾರೆ. ಅದುವರೆಗೆ ಸುಮಾರು ಸಿಂಹ ಒಳ್ಳೆ ಕೆಲಸಗಳನ್ನೇ ಮಾಡ್ಕೊಂಬಂದಿದೆ. ಆಗ ಕಾಮಧೇನನ ಬಳಿ ಬಂದು, ತಾಯಿ, ನಾನು ಇದುವರೆಗೂ ಒಳ್ಳೆಯ ಕೆಲಸಗಳನ್ನೇ ಮಾಡಿದ್ದೇನೆ, ಆದರೂ ನನಗೆ
ಹೊಟ್ಟೆ ತುಂಬುತ್ತಿಲ್ಲ ಮತ್ತು ಹಸಿವು ನೀಗುತ್ತಿಲ್ಲ, ತಾವು ನನಗೆ ಸಹಾಯ ಮಾಡಬೇಕು ಅಂತ ಪುನಃ ಸಿಂಹರಾಜ ಕಾಮಧೇನುನ ಕೇಳ್ಕೊತಾನೆ. ಅದಕ್ಕೆ ಇದುವರೆಗೂ ಮಾಡಿರೋದು ನನಗೆ ಸಮಾಧಾನ ತಂದಿಲ್ಲ ಸಿಂಹರಾಜ, ಇನ್ನು ಒಳ್ಳೆಯ ಉತ್ತಮ ರೀತಿಯಲ್ಲಿ ನೀನು ಆ ಕೆಲಸಗಳನ್ನು ಮಾಡಿ ನನಗೆ ಸಮಾಧಾನ ತಂದರೆ ನಾನೇ ನಿನ್ನ ವರವನ್ನು, ಹಸಿವು ಹೋಗಿ ಹೊಟ್ಟೆ ತುಂಬಬೇಕು ಆ ವರನ ಕೊಡ್ತೀನಿ, ಹಿಂದಿಯಿಂದ ಪ್ರಯತ್ನ ಮಾಡುವಂಥ ಕಾಮಧೇನು ಹೇಳುತ್ತೆ. ಆವಾಗ ಸಿಂಹರಾಜ ಆ ನದಿಯ ದಂಡೆ ಮೇಲೆ ನೋಡ್ತಾ ಕುಳಿತಿರುವಾಗ ಒಂದು ಮೊಸಳೆ ಒಂದು ಹಸುವಿನ ಕರುವನ್ನು ಹಿಡ್ಕೊಂಡು ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತಾಯಿದೆ. ಆವಾಗ ಸಿಂಹರಾಜ ಹೋಗಿ ಆ ಮೊಸಳೆಯಿಂದ ಆ ಕರುವನ್ನು ಬೇರ್ಪಡಿಸಿ ಕರುವಿಗೆ ಈ ಕಡೆ ಬಂದು ಕರ್ಕೊಂಡು ಬಿಡುತ್ತೆ. ಆಗ ಕರುವಿನ ಪ್ರಾಣ ಉಳಿತದೆ. ಆಗ ಕಾಮಧೇನುಗೆ ಸಂತೋಷ ಆಯ್ತದೆ. ಒಂದು ಪ್ರಶ್ನೆಯಲ್ಲಿ ವಿನ್ ಆಗಿದೆ ಕಂದ, ಇನ್ನು 2 ಅವೆ, ಅವೆರಡರಲ್ಲಿ ನೀನು ಪಾಸಾದರೆ ನಿನಗೆ ಅಲ್ಲಿಗೆ ಹಸುವಿನಿಂದ ಮುಕ್ತಿ ಅಂತ ಹೇಳುತ್ತೆ. ಆವಾಗ ಎರಡನೇದೇನು ಅಂದರೆ, ಸಿಂಹ ಒಂದು ಜಿಂಕೆನ ಕೊಂದು ತಿಂತಾ ಇರಬೇಕಾದ್ರೆ ಒಂದು ಮುದಿ ನಾಯಿ ಆ ಸಿಂಹದ ಬಳಿ ಬರ್ತದೆ. ಆವಾಗ ಸಿಂಹದ ಮುಂದೆ ಕಣ್ಣೀರಿಟ್ಕೊಂಡು, ನಾನು ಮುದಿ ನಾಯಿ, ನನಗೆ ಆಹಾರ ಸಿಕ್ಕಿಲ್ಲ, ತುಂಬ ಹೊಟ್ಟೆ ಹಸಿತಾ ಇದೆ, ನೀನು ತಿನ್ನುತ್ತಿರೋ ಮಾಂಸವನ್ನು ನನಗೂ ಕೊಡ್ತೀಯ ಅಂತ ಕೇಳುತ್ತೆ. ಅದಕ್ಕೆ ಸಿಂಹ ಹೇಳ್ತದೆ, ಆಹಾ, ನಾನು ಯಾರಿಗೂ ಕೊಡೋದಿಲ್ಲ, ಈ ಮಾಂಸಗಳು ನನಗೆ ಸಾಕಾಗ್ತಾ ಇಲ್ಲ, ನನಗೆ ಹಸಿವು ಹೆಚ್ಚಿಗೆ ಆಯ್ತಾ ಇದೆ, ಹೊಟ್ಟೆ ತುಂಬ್ತಾ ಇಲ್ಲ, ಹಾಗಾಗಿ ಇದನ್ನು ನಾನು ಕೊಡಲಾರೆ, ಇದು ನನಗೆ ಬೇಕು ಅನ್ನುತ್ತೆ. ಆವಾಗ ನಾಯಿ, ನೋಡಿ ಸಿಂಹರಾಜರೇ, ನಾನು ಹಸುವಿಂದ ಸಾಯ್ತಾ ಇದ್ದೀನಿ, ಸ್ವಲ್ಪವನ್ನಾದರೂ ಕೊಡಿ, ನೀವು ಬೇರೆ ಬೇಟೆ ತಿನ್ನುವರಂತೆ ಅಂತ ರಿಕ್ವೆಸ್ಟ್ ಮಾಡ್ಕೊತದೆ. ಆಗ ಆಗಲ್ಲ, ನನಗೆ ಬೇರೆ ಬೇಟೆ ಸಿಕ್ಕಬೇಕಲ್ಲ, ನಿನಗೆ ಕೊಟ್ಬಿಟ್ಟು ನಾನೇನು ಮಾಡಲಿ ಅಂತ ಹೇಳ್ತಾ ಇದ್ದು, ಕೊನೆಗೆ ಏನು ಮಾಡ್ತದೆ, ಆಯಿತು ಇದನ್ನು ನೀನು ತಿನ್ಕೋ, ಮುಂದಲ್ಲಿ ಬೇಟೆ ಏನಾದ್ರು ಮಾಡ್ಕೊಂಡು ನಾನು ಯಾವ್ದಾದ್ರು ತಿಂತೀನಿ, ಹೋಗು, ನಿನ್ನ ಪಾಲು ಬರ್ದಿದ್ದೇನೆ ಕಾಣುತ್ತೆ, ತಿನ್ಕೋಗು ಅಂದ್ಬಿಟ್ಟು ಹೇಳಿ ಆ ಜಿಂಕೆನ ನಾಯಿಗೆ ಒಪ್ಪಿಸ್ಬಿಟ್ಟು ತಾನು ಮುಂದಿನ ಬೇಟೆಗೆ ಹೋಗುತ್ತೆ. ಆಗ ಕಾಮಧೇನು ಪ್ರತ್ಯಕ್ಷ ಹೋಗ್ಬಿಟ್ಟು, ನಿನ್ನ 2 ಸಮಸ್ಯೆ ಪರಿಹಾರ ಆಯಿತು, ನನಗೆ ಸಮಾಧಾನ ತಂತು ಅಂತ ಹೇಳ್ಬಿಟ್ಟು ಪುನಃ ಮಾಯ ಆಯ್ತಾಳೆ. ಇನ್ನು ಮೂರನೇದು ಈ ಕಾಡಿನಲ್ಲಿ ಸುತ್ತಾಡ್ತಾ ಇರಬೇಕಾದ್ರೆ ಹಸಿವು ಅಂತೇಳಿ ಸುತ್ತಾಡ್ತಾ ಇರಬೇಕಾದ್ರೆ ಒಂದು ಜಿಂಕೆ ಮರಿ ಸಿಂಹದ ಮುಂದೆ ಸಿಕ್ಕಿಕೊಳ್ಳುತ್ತದೆ. ಆ ಜಿಂಕೆ ಮರಿ, ನಾನು ನಿಮ್ಮ ಮಗಳ ಥರ ನನ್ನನ್ನು ಸಾಯಿಸಬೇಡ ಸಿಂಹರಾಜ, ನಾನು ಈಗ ಕೂಸು, ನನ್ನನ್ನು ತಿನ್ನಬೇಡ ಅಂಥೇಳಿ ಗೋಗರ್ಕತ್ತದೆ. ಆಗ ಸಿಂಹರಾಜ, ಎಲ್ಲ ಹಾಗೆ ಅಂದ್ಬಿಟ್ರೆ ನಾನು ಹೊಟ್ಟೆ ತುಂಬೋದೇನು, ಆದ್ದರಿಂದ ನಿನ್ನ ತಿಂದರೆ ನನಗೆ ಹೊಟ್ಟೆ ತುಂಬೋದು, ನಿನ್ನ ತಿಂದೇರೆ ನನ್ನ ಹೊಟ್ಟೆ ತುಂಬೋದಿಲ್ಲ, ನಾನು ಹೊಸ್ಕೊಂಡು ಸಾಯ್ತಾ ಇದ್ದೀನಿ, ಅಂತ್ಯದಲ್ಲಿ ನಿನ್ನ ಬಿಟ್ಬಿಟ್ಟು ಹೋಗಕ್ಕದ್ದ, ಎಂತ ಮಾತಾಡ್ತೀಯ ನೀನು ಅಂತೇಳಿ ಆ ಜಿಂಕೆ ಮರಿನ ಉದ್ದೇಶ ಹೇಳುತ್ತದೆ. ಅದಕ್ಕೆ ಜಿಂಕೆ ಮರಿ ಹೇಳುತ್ತದೆ, ಸಿಂಹರಾಜರೇ, ಇವತ್ತು ನಮ್ಮ ತಂದೆನ ಯಾರೋ ಸಾಗಿ ತಿಂದಾಕ್ಬಿಟ್ಟು ನನ್ನ ಅನಾಥರನ್ನಾಗಿ ಮಾಡಿದೆ, ನೀನು ಎಷ್ಟು ಹೇಳೋರು ಕೇಳ್ತಾ ಇಲ್ಲ, ಇವತ್ತು ನಿನ್ನಿಂದ ಬಿಡುಗಡೆ ಮಾಡಿಸ್ಕೊಂಡು ಹೋದರೂ ನಾಳೆ ಇನ್ನೊಂದು ಜೀವಿ ನನ್ನ ತಿನ್ನುತ್ತೆ, ಹಾಗಾಗಿ ನಮ್ಮ ತಂದೆ ಅಲ್ಲದ ಮೇಲೆ ನಾನಿದ್ದೇನು ಮಾಡಬೇಕಾಗಿದೆ, ಈಗ ನನ್ನನ್ನು ತಿಂದೇ ಬಿಡು, ನಿನಗೆ ನಾನು ತಿನ್ನೋವರೆಗೂ ನಿನ್ನ ಹಸು ನೀಗಲ್ಲ, ತಿನ್ಕೊಬಿಡು ಅಂತ ಅದೇ ಜಿಂಕೆ ಮರಿ ಹೇಳುತ್ತೆ. ಆಗ ಸಿಂಹರಾಜ ಹೇಳುತ್ತದೆ, ಜಿಂಕೆ ಮರಿ, ನಿಮ್ಮ ತಂದೆಯನ್ನು ಕೆಲವು ಗಂಟೆಗಳ ಹಿಂದೆ ನಾನೇ ಕೊಂದು ತಿಂದಿದ್ದು, ಹಾಗಾಗಿ ನೀನು ಇಷ್ಟು ಗೋವರ್ಕತಾ ಇರಬೇಕಾದ್ರೆ ನಿನ್ನ ತಿಂದು ನಾನೇನು ಪಡೀಲಿಕ್ಕಾದ್ದು, ಆದ್ದರಿಂದ ನಿನ್ನನ್ನು ತಿಂದು ನಾನು ಹೊಟ್ಟೆ ಸುತ್ತ ಕಳೋದಕ್ಕೆ ನಾನು ನಿನ್ನ ತಿಂದೇನೆ ಹೊಟ್ಟೆ ಸುಮ್ಮನೆ ನಳ್ಳಾಡ್ತೀನಿ, ಹಾಗಾಗಿ ನೀನು ಎಲ್ಲಾದರೂ ದೂರ ಹೋಗಿ ಬದುಕಬಿಡು, ನಿನಗೆ ಜೀವ ಕೊಡ್ತಾ ಇದ್ದೀನಿ, ಉಳಿಸ್ತಾ ಇದ್ದೀನಿ, ಹೋಗು ಅಂತ ಹೇಳಿ ಸಿಂಹರಾಜ ಜಿಂಕೆ ಮರಿಗೆ ಹೇಳುತ್ತೆ. ಆಗ ಅಂದ ತಕ್ಷಣ ಜಿಂಕೆ ಮರಿ ಕುಣ್ಕೊಂಡು ನನಗೆ ಸಿಂಹದ ಬಾಯಿನ ತಪ್ಪಿಸ್ಕೊಂಡೆ ಅಂತೇಳಿ ಕುಣ್ಕುಣಿತ ಆರ್ಬಿಡ್ತದೆ. ಆವಾಗ
ಕಾಮಧೇನು ಪ್ರತ್ಯಕ್ಷ ಹೋಗ್ಬಿಟ್ಟು ನನ್ನ 3 ಸಮಸ್ಯೆಗಳಿಗೆ ನೀನು ಸರಿಯಾಗಿ ವರ್ತಿಸಿದ್ದು ನನಗೆ ಸಮಾಧಾನ ಆಗಿದೆ, ಬಾ ನನ್ನ ಹಾಲನ್ನು ಕುಡಿದು ನಿನ್ನ ಹಸಿವು ತುಂಬಿಸಿಕೊ ಅಂತೇಳಿ ಆ ಕಾಮಧೇನು ಸಿಂಹನ ಕರೀತದೆ. ಆ ಕಾಮಧೇನು ಹಾಲನ್ನು ಹಿಂಡುತ್ತಾ ಇದೆ. ಆ ಹಿಂಡಿರ ಹಾಲು ಕೊಳದಷ್ಟಾಗಲಾಗಿದೆ ಕಾಮಧೇನು. ಆಗ ಸಿಂಹರಾಜ ಹೋಗಿ ಹಾಲನ್ನು ಚೆನ್ನಾಗಿ ಕುಡ್ಕೊಂಡು, ಆಗ ಕಾಮಧೇನು ತಾಯಿ, ನನ್ನ ಹಸಿವು ಆಗ್ತಾಯಿಲ್ಲ, ಹೊಟ್ಟೆ ತುಂಬೋಗಿದೆ ತಾಯಿ, ನನಗೆ ಈ ವರ ಕೊಟ್ಟೋದಕ್ಕೆ ನಮೋ ನಮಃ ಅಂಥೇಳಿ ಕೈ ಮುಕ್ಕೊಂಡು ಮಹಾ ತಪಸ್ವಿ ಕೂತಿದ್ನಲ್ಲ ಅವನ ಬಳಿಗೆ ಹೋಗುತ್ತೆ. ತಪಸ್ಸುಗಳೇ, ನಾನು ಕಾಮಧೇನುವಿಗೆ 3 ಪ್ರಶ್ನೆಗಳಿಗೆ ನಾನು ಸರಿಯಾದ ರೀತಿಯಲ್ಲಿ ಒತ್ತಿಸಿ ಕಾಮಧೇನುವಿಗೆ ಸಂತೋಷಪಡಿಸಿ ಕಾಮಧೇನುವಿನ ಹಾಲು ಕುಡಿದಿದ್ದೀನಿ. ನನಗೀಗ ಹಸಿವು ಆಗ್ತಾಯಿಲ್ಲ, ಯಾವಾಗಲೂ ಹೊಟ್ಟೆ ತುಂಬದಾಗಿದೆ. ಆದ್ದರಿಂದ ತಪಸ್ವಿಗಳು ನೀವು ನನ್ನ ಕೈ ಬಿಡಬೇಡಿ, ನೀವು ನನಗೆ ನಿಮ್ಮ ಬಳಿ ನಿಲ್ಲಿದ್ಕೊಂಡು ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ, ನಾನು ನಿಮ್ಮ ಶಿಷ್ಯನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ತಪಸ್ವಿನ ಸಿಂಹ ಕೇಳುತ್ತೆ. ಅದಕ್ಕೆ ತಪಸ್ವಿಗಳು ಹೇಳ್ತಾರೆ, ನೋಡು ಸಿಂಹ, ಕಾಡನ್ನು ಉಳಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಕಾಡು ಇದ್ದರೆ ನಾಡು. ನೀನು ನನ್ನ ಶಿಷ್ಯನಾಗಿ ನೀನು ಸೇವೆ ಮಾಡೋದಕ್ಕೆ ಕಾಡನ್ನು ಉಳಿಸ್ಕೊಂಡು ಪ್ರಾಣಿಗಳಿಗೆಲ್ಲ ಒಂದು ಸೆಕ್ಯೂರಿಟಿ ಕೊಟ್ಕೊಂಡು ಕರ್ಕೊಂಡು ಹೋದರೆ ನನಗಷ್ಟೇ ಸಾಕು. ನೀನು ಅದನ್ನು ಮಾಡಿಬಿಟ್ರೆ ನನಗೆ ನನ್ನ ಸೇವೆ ಮಾಡಿದಷ್ಟೇ ಸಂತೋಷ ಆಗುತ್ತೆ ಅಂತೇಳಿ ಋಷಿಗಳು ಸಿಂಹಗೆ ಹೇಳುತ್ತೆ. ಅದಕ್ಕೆ ಸಿಂಹ, ಆಯಿತು ದನಿ ಸ್ವಾಮೀಜಿಗಳೇ, ನಾನು ಕಾಡಿನ ರಕ್ಷಣೆಗಳನ್ನಲ್ಲದೆ ಪ್ರಾಣಿ ರಕ್ಷಣೆಯೂ ಮಾಡುತ್ತೇನೆ. ಇನ್ನು ಮುಂದೆ ಯಾವುದೇ ಪ್ರಾಣಿಗಳಿಗೂ ನಾನು ತೊಂದರೆ ಕೊಡುವುದಿಲ್ಲ, ನಾನು ಆ ಪ್ರಾಣಿಗಳನ್ನ ತಿನ್ನೋದೂ ಇಲ್ಲ ಅಂತ ಹೇಳಿ ಆ ಋಷಿಗಳಿಗೆ ಹೇಳಿಬಿಟ್ಟು ಕಾಡೆಲ್ಲ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾಯಿದೆ. ಪ್ರಾಣಿ ಪಕ್ಷಿಗಳೆಲ್ಲ ಸಿಂಹರಾಜ ನಮ್ಮ ತಿಂತಾ ಇಲ್ಲ ಅಂಥೇಳಿ ಭಾಳ ಸಂತೋಷ ಪಡ್ತಾ ಇದ್ದಾರೆ. ಆಗ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸಿಂಹಿಣಿ ಸಿಂಹದ ಮರಿಗಳೆಲ್ಲ ಭಾಳ ನನ್ನ ಗಂಡ ಇದ್ದಕ್ಕಿದ್ದಾಗೆ ಬದಲಾವಣೆ ಆದ್ನಲ್ಲ ಅಂಥೇಳಿ ಭಾಳ ಸಂತೋಷ ಪಟ್ಕೊಂಡು ಒಳ್ಳೆ ಸಂಸಾರ ಎಣಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಮುಂದಿನ ಕತೆಗೆ ನಾಳೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.